ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವಡಾ ಪಾವ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 4 ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಇದೊಂದು ಆಜೋಲ್ ಅಂತ ಹೇಳಿಬಿಟ್ಟು ಒಂದು ಪುಡಿ, ಚಟ್ನಿ ಪುಡಿ. ಇದು ಬೆಳ್ಳುಳ್ಳಿ ಮತ್ತು ಕೋಕೋನಟ್ ಮಾಡಿರೋಂಥದ್ದು. ವಡಾ ಪಾವ್ಗೋಸ್ಕರನೇ ಇರುವಂಥ ಒಂದು ಚಟ್ನಿ ಪುಡಿ. ಅದನ್ನೊಂದು ಇಟ್ಕೊಂಡಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ. ನೋಡಿ, ಇದೇ ಚಟ್ನಿ ಪುಡಿ ಇದು. ಇದನ್ನು ನಾನು ಅಮೆಝಾನಲ್ಲಿಂದ ತರಿಸ್ಕೊಂಡೆ. ಡ್ರೈ ಗಾರ್ಲಿಕ್ ಕೋಕೋನಟ್ ಚಟ್ನಿ ಅಂತ ಹೇಳ್ಬಿಟ್ಟು. ಇದು ವಡಾ ಪಾವ್ಗೆ ಯೂಸ್ ಮಾಡೋವಂಥ ಒಂದು ಚಟ್ನಿ ಪುಡಿ. ಇದಿಷ್ಟು ನಾನು ಬಟಾಟೆ ಪಲ್ಯ, ಆಲೂಗೆಡ್ಡೆ ಪಲ್ಯ ಮಾಡ್ಕೋಬೇಕಲ್ಲ, ಅದಕ್ಕೆ ಅದನ್ನು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿಬಿಟ್ಟು, ಇದು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಏನೂ ಹಾಕಲ್ಲ, ಬರೀ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯ್ದು ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ತೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಬಾಯಿ ಸಿಗುತ್ತೆ ಅಂಥೇಳಿ. ಚೂರು ಇದು ಮಾಗಿದ ಮೇಲೆ ನಾವು ಅದು ಪೇಸ್ಟು ಹಾಕೋಣ. ಮತ್ತು ಇದಕ್ಕೇನು ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಏನೂ ಹಾಕಲ್ಲ. ನೋಡಿ, ಆಲೂಗೆಡ್ಡೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಹಾಕ್ಬಿಟ್ಟು ನೋಡಿ, ಪಲ್ಯ ರೆಡಿ. ಇದು ಬಜ್ಜಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು 1-2 ಸ್ಪೂನು, ಕೆಂಪು ಮೆಣಸಿನ ಪುಡಿ, ಉಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ, ಗರಂ ಮಸಾಲ ಒಂದು ಪಿಂಚ್. ಇದಿಷ್ಟು ಹಾಕ್ಬಿಟ್ಟು ಎಣ್ಣೆ ಹಾಕಿ, ಬಿಸಿ ಕಾದಿರೋ ಎಣ್ಣೆ ಹಾಕ್ಬಿಟ್ಟು ಕಲಸಿಟ್ಟಿರೋಂಥ ಬಜ್ಜಿ ಹಿಟ್ಟು. ಈಗ ಅದೇ ಹಸಿ ಖಾರದ ಚಟ್ನಿ ಇತ್ತಲ್ಲ, ಅದಕ್ಕೆ ಸಿಹಿ ಚಟ್ನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಿಹಿ ಚಟ್ನಿ, ಖಾರ ಚಟ್ನಿ ಮಾಡ್ಕೊಂಡಿದ್ದೆ. ಆ ಖಾರ ಚಟ್ನಿ ಒಳಗೇ ಸಿಹಿ ಚಟ್ನಿನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಒಂದು 5 ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಹಾಕ್ಬಿಟ್ಟು ಕರೆದು ಬಿಡೋಣ. ಈಗ ಆಲೂಗೆಡ್ಡೆ ಬೋಂಡ ರೆಡಿ ಮಾಡ್ಕೊಳ್ಳೋದು ವಡಾ ಪಾವ್ಗೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಮೆಣಸಿನ್ಕಾಯಿ ಮೇಲ್ಗಡೆ ಇಟ್ಕೊಂಡು ತಿನ್ನಬೇಕಲ್ಲ, ಅದಕ್ಕೆ ಕರ್ಕೊಳ್ತಾ ಇದ್ದೀನಿ. 5 ಬೋಂಡ ಇದೆಯಲ್ವಾ, ಅದಕ್ಕೆ 5 ಮೆಣಸಿನ್ಕಾಯಿನ ಕರ್ಕೊಳ್ತಾ ಇದ್ದೀನಿ ಎಣ್ಣೆ ಒಳಗೆ. ಆಗ್ತಾ ಬಂತಿದ್ದು, ತೆಗೆದುಬಿಡೋಣ. ಈಗ ಪಾವ್ಗೆ ಒಂದು ಕಡೆ ಸೈಡು ಸಿಹಿ ಮತ್ತು ಖಾರ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಚಟ್ನಿ, ಅದು ಸವರಿದ್ದೀನಿ. ಇನ್ನೊಂದು ಕಡೆ ಸೈಡ್ಗೆ ಅದು ಆಜೋಲ್ ಕಂಪ್ನಿದು ಬೆಳ್ಳುಳ್ಳಿ ಮತ್ತು ಕೋಕೋನಟ್ದು ಚಟ್ನಿ ಇದೆಯಲ್ಲ, ಆ ರೆಡಿಮೇಡ್ ಚಟ್ನಿ ಪುಡಿ, ಅದನ್ನು ಸವರ್ಕೊಳ್ತಾ ಇದ್ದೀನಿ. ಇದು ನಾನು ಫಸ್ಟ್ ಟೈಮ್ ತರಿಸಿರೋದು. ನಾನು ಇದನ್ನು ತರಿಸಿರಲಿಲ್ಲ ಯಾವತ್ತೂ, ಬಟ್ ಟೇಸ್ಟ್ ಚೆನ್ನಾಗಿದೆ. ಈಗ ಅದ್ರ ಮಧ್ಯದಲ್ಲಿ ಆಲೂಗೆಡ್ಡೆ ಬೋಂಡ ಇಟ್ಬಿಟ್ಟು ಕವರ್ ಮಾಡಿ ಮೇಲೊಂದು ಹಸಿಮೆಣಸಿನ್ಕಾಯಿ ಇಟ್ಟರೆ ವಡಾ ಪಾವ್ ರೆಡಿ. ಬೇಕಾದರೆ ನೀವು ಒಂದು ಸೈಡಿಗೆ ಬೆಣ್ಣೆನೂ ಸವರ್ಕೊಳ್ಬೋದು. ಇಷ್ಟೇ ಮಾಡೋದು. ಓಕೆನಾ? ಥ್ಯಾಂಕ್ ಯು.